ಬೆಂಗಳೂರು ದಕ್ಷಿಣ ಕೆಂಬತ್ತಳ್ಳಿ ಸರ್ವೆ ನಂಬರ್ 55ರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 55ರಲ್ಲಿ ಆಶ್ರಯ ಯೋಜನೆಯ ಹೆಸರಲ್ಲಿ ಕೋಟಿ ಡೀಲ್ ಗೋಲ್ಮಾಲ್. ಸರ್ಕಾರಿ ಸ್ಥಳವನ್ನು ಯಾರು ಬೇಕಾದರೂ ಮಾರಬಹುದಾ? ದಲಿತ ಸಂಘಟನೆಗಳ ಹೆಸರಲ್ಲಿ ವಸೂಲಿಗೆ ಇಳಿದಿದ್ದಾರ ಸ್ಥಳೀಯರು. ಸರ್ಕಾರಿ ಅಧಿಕಾರಿಗಳು ತಯಾರಿಸಬೇಕಾದ ಫಲಾನುಭವಿಗಳ ಪಟ್ಟಿಯನ್ನು ದಲಿತ ಸಂಘಟನೆ ಹೆಸರಲ್ಲಿ ಕೆಂಬತ್ತಳ್ಳಿ ಸಿದ್ಲಿಂಗಪ್ಪನ ತಂಡ ತಯಾರಿಸುತ್ತಿರುವುದು ಏಕೆ? 2014ರಲ್ಲಿ ಸರ್ಕಾರದಿಂದ 8 ಎಕರೆಯ ಈ ಸ್ಥಳವನ್ನು ಆಶ್ರಯ ಬಡಾವಣೆಗೆ ಮೀಸಲಿಟ್ಟಿದ್ದ ಸರ್ಕಾರ ಮನೆಯಿಲ್ಲದ ಬಡವರಿಗೆ ಹಂಚದೇ ಇದ್ದಿದ್ದು ಏಕೆ? ಸರ್ಕಾರಿ ಗೋಮಾಳದ ಜಮೀನಿನಲ್ಲಿ ಖಾಸಗಿ ವ್ಯಕ್ತಿಗಳ ದರ್ಬಾರ್. ಸರ್ಕಾರದಿಂದ ನೀಡಬೇಕಾದ ನಿವಾಸಗಳನ್ನು ಖಾಸಗಿ ವ್ಯಕ್ತಿಗಳು ನೀಡುತ್ತಿರುವುದು ಏಕೆ? ಕಣ್ಣಿದ್ದು ಕುರುಡರಾದರೆ ಕಂದಾಯ ಅಧಿಕಾರಿಗಳು. ಈ ಆಶ್ರಯ ಬಡಾವಣೆಯಲ್ಲಿ ನಿವೇಶನ ನೀಡುವುದಾಗಿ ಹಣ ಪಡೆದು ಮೋಸ ಮಾಡಿರುವ ಜಿಬಿಎ ನೌಕರ ಗಂಗುಲಪ್ಪ ಎಂಬ ಜಿಬಿಎ ನೌಕರನಿಂದ ಲಕ್ಷಾಂತರ ರೂಪಾಯಿ ವಸೂಲಿ. ದಲಿತ ಸಂಘಟನೆಗಳ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ವಸೂಲಿ ಆರೋಪ. ಕಣ್ಮುಚ್ಚಿ ಕುಳಿತಿದ್ದಾರ ಜಿಬಿಎ ಕಮಿಷನರ್. ಈ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಫಲಾನುಭವಿಗಳ ಪಟ್ಟಿಯನ್ನ ಮಾಡಿದ್ದರು. ಆದರೆ ಈಗ ದಲಿತ ಸಂಘಟನೆಗಳ ಹೆಸರಿನಲ್ಲಿ ದುಡ್ಡು ಕೊಟ್ಟವರಿಗೆ ಸೈಟ್ ನೀಡುತ್ತಿರುವ ಖಾಸಗಿ ವ್ಯಕ್ತಿಗಳು. ದುಡ್ಡು ಕೊಟ್ಟು ನಿವೇಶನ ಇಲ್ಲದೆ ಬೀದಿಗೆ ಬಿದ್ದಿರುವ ಸಾರ್ವಜನಿಕರಿಂದ ತಲಘಟ್ಟಪುರ ಠಾಣೆಯಲ್ಲಿ ದೂರು ದಾಖಲು. ತಿಂಗಳಿಗೊಂದು ಫಲಾನುಭವಿಗಳ ಪಟ್ಟಿಯನ್ನು ದಲಿತ ಸಂಘಟನೆಗಳ ಹೆಸರಲ್ಲಿ ಅಧಿಕಾರಿಗಳಿಗೆ ನೀಡುತ್ತಿರುವ ಖಾಸಗಿ ವ್ಯಕ್ತಿಗಳು. ಆಶ್ರಯ ಬಡಾವಣೆಗೆ ನೀಡಲಾದ ಸ್ಥಳದಲ್ಲಿ ಖಾಸಗಿ ವ್ಯಕ್ತಿಗಳು ಲಕ್ಷಾಂತರ ರೂಪಾಯಿ ಪಡೆದು ನಿವೇಶನಗಳನ್ನು ನೀಡಿ ಮನೆಗಳನ್ನು ನಿರ್ಮಾಣ ಮಾಡುತ್ತಿರುವುದು ಏಕೆ? ಸಾರ್ವಜನಿಕರಿಂದ ವಸೂಲಿ ಮಾಡಲಾಗಿದೆ ಎಂದು ಹೇಳುತ್ತಿರುವ ಹಣದಲ್ಲಿ ದಲಿತ ಸಂಘಟನೆಗಳ ಪಾಲೆಷ್ಟು? ಅಧಿಕಾರಿಗಳ ಶೇರ್ ಎಷ್ಟು? ಆಶ್ರಯ ಯೋಜನೆಗೆ ಮೀಸಲಿಟ್ಟಿದ್ದ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿರುವ ಮನೆಗಳ ತೆರವು ಯಾವಾಗ? ಮೋಸ ಹೋಗಿರುವ ಸಾರ್ವಜನಿಕರು ಘಟ್ಟಪುರ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ನ್ಯಾಯ ಸಿಗದೆ ಪರದಾಡುತ್ತಿದ್ದಾರೇಕೆ? ಸರ್ಕಾರಿ ನಿವೇಶನಗಳನ್ನು ಲಕ್ಷಾಂತರ ರೂಪಾಯಿಗೆ ಮಾರುತ್ತಿರುವವರಿಗೆ ಇದೆಯಾ ಬಲಾಢ್ಯರ ಶ್ರೀರಕ್ಷೆ? ಈ 8 ಎಕರೆ ಸರ್ಕಾರಿ ಸ್ಥಳವನ್ನ ಮಾರಿ ರಿಯಲ್ ಎಸ್ಟೇಟ್ ಮಾಡುತ್ತಿರುವವರು ಅಂಬೇಡ್ಕರ್ ಹೆಸರಿಗೆ ಮಸಿ ಬಳಿಯುತ್ತಿರುವುದು ಸರಿಯೇ? ಈಗಲಾದರೂ ಜಿಬಿಎ ಕಮಿಷನರ್ ಕ್ರಮ ಕೈಗೊಳ್ಳುತ್ತಾರಾ? ಮೋಸ ಹೋದ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವವರು ಯಾರು? ಅಲ್ಲಿ ಸೈಡ್ಗಳಿದಾವೆ ಅಂತ ಹೇಳಿದ್ರು. ಕಾರಣ ಹೇಳಿದ್ದು ಗಂಗ್ಲಪ್ಪಣ್ಣ, ನಮಗೆ ಗೊತ್ತಿಲ್ಲ. ಮೀಟಿಂಗ್ಗೆ ಸಿದ್ಲಿಂಗಪ್ಪ ಗಂಗ್ಲಪ್ಪಣ್ಣ ಇಬ್ಬರು ಕರೆದ್ರು. ಆವಾಗ ನಾವು ಮೀಟಿಂಗ್ಗೆ ಹೋದ್ವಿ. ಸಿದ್ಲಿಂಗಪ್ಪನ ಮಗನೂ ಬಂದು ಒಂದು ಸಲ 2,000 ರೂಪಾಯಿ ಇಸ್ಕೊಬಂದ ನನ್ನ ಹತ್ರ. ನಾನು ಕಷ್ಟಪಟ್ಟು ಕೊಟ್ಟೆ 2,000 ರೂಪಾಯಿ. ಗಂಗ್ಲಪ್ಪನಿಗೂ ಅದೆಲ್ಲ ಕ್ಲೀನ್ ಮಾಡಿಸ್ಬೇಕಂದಿದ್ದಕ್ಕೆ 40,000 ರೂಪಾಯಿ ಕೊಟ್ಟಿದ್ದೀನಿ ಅಣ್ಣ. ಸೈಡ್ ಕೊಡ್ತೀನಿ ಅಂದರು, ನಮಗೆ ಸೈಡೇ ಕೊಡಲಿಲ್ಲ ಅಣ್ಣ. ಅಲ್ಲ, ಈಗ ಅದು ಸರ್ಕಾರಿ ಜಾಗ. ಸರ್ಕಾರಿ ಜಾಗ ನೀವು ದುಡ್ಡು ಕೊಟ್ರೆ ಹೆಂಗ್, ಯಾವ ಆಧಾರದ ಮೇಲೆ? ಯಾವ ಆಧಾರದ ಮೇಲೆ ಅಂದ್ರೆ ಅದು ಬೆಟ್ಟ ತರ ಇತ್ತು, ಅದು ಕ್ಲೀನ್ ಮಾಡೋಕ್ಕೆ ಕೊಡು ಅಂತ ಕೇಳಿದ್ರು, ಕೊಟ್ಟಿದ್ದೀವಿ. ಇಲ್ಲ ಅಂತ ಹೇಳಿಲ್ಲ. ಆಯ್ತಪ್ಪ, ನಮ್ಗೆ ಏನೋ ಆಧಾರ ಮಾಡಿಕೊಡ್ರಪ್ಪ ಅಂತ ಕೊಟ್ಟಿದ್ದೀವಿ. ಸಂಘಟನೆಗಳಲ್ಲಿ ಹೋರಾಟ ಮಾಡಿ ಇದುವರೆಗೂ ಅದರಲ್ಲಿ ಹೋರಾಟ ಮಾಡಿ. ಯಾರ ಹೆಸರು? ಈಗ ಸಿದ್ಲಿಂಗಪ್ಪ ಅಂತ. ಯಾರು ಸಿದ್ಲಿಂಗಪ್ಪ ಅಂದರೆ? ಕೆಂಬತ್ತಳ್ಳಿ ಏನೋ ಸಿದ್ಲಿಂಗಪ್ಪ. ನಮ್ಮ ಭಾಗದಲ್ಲಿ ಪ್ರಮೀಳಾ ಮತ್ತು ಗಂಗಲಪ್ಪ ಅನ್ನೋರು ಈ ಕೆಲಸ ಮಾಡಿ ಇವತ್ತು ಎಲ್ಲರಿಗೂ ಮೋಸ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯ ಆಗಿದೆ. ನಾವು ಗಂಗ್ಲ ನಮ್ಮ ಸೈಟ್ ಕೊಡ್ತೀವಿ ಅಂತ ಹೇಳ್ತೀವಿ. ಸೈಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಮಗೆ ಫಸ್ಟ್ 50,000 ಸೈಟ್ ಕ್ಲೀನ್ ಮಾಡಬೇಕು ಅಂತ 50,000 ಮಾತಾಡೋದು. 50,000 ಇಸ್ಕೊಂಡು ಸೈಟ್ ಕ್ಲೀನ್ ಮಾಡ್ತೀನಿ ಅಂತ 50,000 ನಮ್ಮ ಹತ್ರ ಇಸ್ಕೊಂಡು ಮತ್ತೆ ಒಂದು 20,000 ಕೇಳಿದ್ರು. ಮತ್ತೆ ಒಂದು 20,000 ನಾನು ಕೊಟ್ಟಿದ್ದೀನಿ. ಯಾರು ಈಗ ನಿಮ್ಮ ಮೇಲೆ ಏನೋ ಸಾಯಿಸ್ತೀನಿ ಅಂತ ಹೇಳಿದವ್ರು? ಯಾರು ಸಾಯಿಸ್ತೀನಿ ಅಂತ? ಕೃಷ್ಣಪ್ಪ ಅಂತವ್ರು, ಯಾರೋ ಕನ್ನಳ್ಳಿನ ಏನೋ ಅಂತಂದ್ರು. ಅದು ನಮಗೆ ಗೊತ್ತಿಲ್ಲ ಸರಿಯಾಗಿ. ಬಂದಿದ್ರು, ಸ್ಪಾಟಿಗೆ ಬಂದಿದ್ರು. ನಾವು ಅನ್ಯಾಯ ಆಗಿದೆ ಅಂತ ಕೇಳಕ್ಕೆ ಹೋದಾಗ, ನೀವು ಜಾಗಕ್ಕೆ ಬಂದರೆ ಮರ್ಡರ್ ಮಾಡಿ ಬೀಸಾಕ್ತೀನಿ, ಮೂಟೆ ಕಟ್ಟಿಬಿಡ್ತೀನಿ ಅಂತ. ಎಷ್ಟು ಜನ ಮೋಸ ಮಾಡಿದ್ದಾರೆ? ನಾವು ಇಲ್ಲಿ ನಮ್ಮ ಇದರಲ್ಲಿ ಒಂದು 30-40 ಜನ ಇದ್ದೀವಿ ಸರ್. ತಮ್ಮ ಹೆಸರು? ನಮ್ಮ ಹೆಸರು ರಾಮಚಂದ್ರ ರೆಡ್ಡಿ ಅಂತ. ಕೆಂಬತ್ತಳ್ಳಿ ಸರ್ವೆ ನಂಬರು 55ರಲ್ಲಿ 8 ಎಕರೆ 10 ಗುಂಟೆ ಈ ಸರ್ಕಾರದಿಂದ ಫಲಾನುಭವಿ ಅಂದರೆ ಆಶ್ರಯ ಯೋಜನೆಗೆ ಮಂಜೂರಾಗಿರೋಂಥ ಸರ್ವೆ ನಂಬರ್. ಹಾಗಾಗಿ ಇದನ್ನು ಈ ಕೆಲವೊಬ್ಬರು ಅಲ್ಲಿ ಸಂಘಟನೆ ಹೆಸರು ಹೇಳ್ಕೊಂಡು ಸುಮಾರು ಜನಗಳ ಹತ್ರ ವಂಚನೆ ಮಾಡಿ ಈ 5 ಲಕ್ಷ, 10 ಲಕ್ಷ, 3 ಲಕ್ಷ ಅಂತ ತಗೊಂಡು ಸೈಟ್ ಕೊಡೋಂಗೆ ಮಾಡಿ, ಮತ್ತು ಅವ್ರ ಹತ್ರ ತಗೊಂಡಿರೋರಿಗೆ ಅವರೆಲ್ಲನ ಬೇರೆ ಕಡೆ ಹೋದಾಗ ಆ ಸೈಟ್ನೇ ಮತ್ತೊಬ್ಬರಿಗೆ ಮಾರಿ ಅಲ್ಲಿ ಸುಮಾರು
ಒಂದು 5-6 ಜನ ಸೇರ್ಕೊಂಡಿದ್ದಾರೆ. ಅಲ್ಲಿ ಯಾರೇ ಹೋದ್ರೂ ಬೆದರಿಕೆ, ದುಡ್ಡು ಕೊಟ್ಟವರಿಗೆ ಅಲ್ಲಿ ಸೈಟು. ಆದರೆ ಸರ್ಕಾರದಿಂದ ಇವ್ರಿಗೆ ಯಾವುದೇ ಆದೇಶ ಇನ್ನೂ ಇದುವರೆಗೂ ಕೊಟ್ಟಿಲ್ಲ. ಆದರೆ ನಾವು ಹೋರಾಟ ಮಾಡಿದ್ವಿ, ಇದು ಒಂದು 10 ವರ್ಷದಿಂದ ನಾವು ಹೋರಾಟ ಮಾಡಿದ್ವಿ. ಇದು BBMP ಕಳಿಸಿದ್ದಾರೆ. BBMPನಲ್ಲಿ ನಮಗೆ ಇಲ್ಲಿ DC ಸಾಹೇಬರು ಇಲ್ಲಿಂದ ಇಲ್ಲಿ ಕಳಿಸೋರು 20 ಆಯಿತು. ಆಗ ಮಹಾನಗರ ಪಾಲಿಕೆ ಇತ್ತು, ಈಗ GBA ಆಗಿದೆ, ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ನಾವು ಮಹಾನಗರ ಪಾಲಿಕೆ ಇರೋದ್ರಿಂದ ಆವತ್ತೇನೆ ಈ ಲಿಸ್ಟ್ ಮಾಡಿದ್ರು. ಈ ಲಿಸ್ಟ್ ಮಾಡಿದ್ರಲ್ಲಿ ಎಲ್ಲರದ್ದು ಇಲ್ಲಿ ಫಲಾನುಭವಿಗಳಿದೆ. ಈಗೇನು ಮಾಡವ್ರೆ, ಅವ್ರು ಹೊಸದಾಗಿ ಲಿಸ್ಟ್ ಮಾಡಿಕೊಂಡು ಇದರಲ್ಲಿರೋಂಥ ಫಲಾನುಭವಿಗಳನ್ನ ತೆಗೆದು ಅವ್ರಿಗೆ ಯಾರು ಬೇಕೋ ಆ ರೀತಿಯಲ್ಲಿ ಅವರು ಸೈಟ್ಗಳು ಹಂಚಿಕೆ ಮಾಡ್ತಾವ್ರೆ. ಈಗ ಹೋದ್ರೆ ಅಲ್ಲಿ ನಮ್ಮ ಸೈಟು ಇಲ್ಲ, ಹಣನೂ ಇಲ್ಲ, ಯಾವುದೇ ಥರದ್ದು ಮಾಹಿತಿನೂ ಇಲ್ದಿರ ಈಗ ಮನೆಗಳು ಕಟ್ತಾವ್ರೆ. ಇದು ಸರ್ಕಾರದವರು ಗಮನ ಎತ್ತಿಕೊಂಡು ಫಲಾನುಭವಿಗಳಿಗೆ ಯಾರ್ಯಾರು ಇದ್ದಾರೋ, ನಿರ್ಗತಿಕರಿದ್ದಾರೋ, ಬಡವರಿದ್ದಾರೋ ಅವರು ದಯವಿಟ್ಟು ಇದನ್ನು ಎಲ್ಲ ಪರಿಶೀಲನೆ ಮಾಡಿ. ಇವತ್ತು ನೀವು ಆ ಭಾಗದಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಸ್ಲಮ್ ಏರಿಯಾ ಥರನೇ ಕಾಣಿಸ್ತಕ್ಕಂಥದ್ದು. ನೈಸ್ ರೋಡ್ನ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಎಲ್ಲ ಸ್ಲಮ್ ಥರನೇ ಕಾಣಿಸ್ತಾ ಇದೆ. ಇವತ್ತು ಒಬ್ಬ ಬಡವ ಲಕ್ಷಾಂತರ ರೂಪಾಯಿ ಕೊಟ್ಟು ಕಳ್ಕೊಂಡು ಇವತ್ತು ಬೀದಿನಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಇದನ್ನು ಕೊಟ್ಟಿರ್ತಕ್ಕಂಥ ಹಣದ ಸಾಕ್ಷಿಯನ್ನು ದೂರನ್ನು ಕೊಡ್ಲಿಕ್ಕೆ ಬಂದರೆ ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಕೇಳ್ತಾ ಇದ್ದಾರೆ. ಇವತ್ತು ಸಾಕ್ಷಿ ಬಡವ ಎಲ್ಲಿ ತಂದು ಕೊಡೋಕ್ಕಾಗುತ್ತೆ? ಆತ ದೂರನ್ನು ಕೊಟ್ಟರೆ BNS ಆ್ಯಕ್ಟಲ್ಲಿ ಏನು ಕ್ರಮ ಕೈಗೊಳ್ಳಬೇಕು, ಆತನಿಗೆ ನೋಟಿಸನ್ನು ಕೊಡಬೇಕು, ಆತನನ್ನು ಕರ್ಕೊಂಬಂದು ಕುಂಡ್ರಿಸಿ ಯಾವ್ಯಾವ ಸೈಟ್ ಮಾರಾಟ ಮಾಡಿದ್ದಾನೆ, ಸರ್ಕಾರಿ ಜಮೀನು ಹೆಂಗೆ ಬಂತು ನಿನಗೆ ಅಂತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆತನ ಮೇಲೆ 420 ಕೇಸನ್ನು ದಾಖಲು ಮಾಡಬೇಕು. ಆದರೆ ಇವರು ನಿಮಗೆ ಹೆಂಗೆ ಕೊಟ್ರಿ ನಾನಾ ಕ್ವಶನ್ಗಳನ್ನು ಹಾಕ್ತಕ್ಕಂಥ ಇವತ್ತಿನ ಈ ಪೊಲೀಸ್ ಅಧಿಕಾರಿಗಳು ನಿಜವಾಗ್ಲೂ ಬಡವರಿಗೆ ಕಾನೂನು ಅಡಿನಲ್ಲಿ ರಕ್ಷಣೆ ಕೊಡ್ತಾರಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರೇ, ನಿಮ್ಮ ಪೊಲೀಸ್ ಇಲಾಖೆಯನ್ನು ಸ್ವಲ್ಪ ಅಥಾರಿಟಿಗೆ ತೆಗೆದುಕೊಳ್ಳಿ. ಬಡವರ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಇದನ್ನು ರೂಢಿಯನ್ನು ಮಾಡಿಕೊಳ್ಳಿ. ಸುಮ್ಮನೆ ಉಡಾಪೆಯಿಂದ ಮಾತಾಡ್ತಕ್ಕಂಥದ್ದು ಬೇಡ. ನಿಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ. ನೀವು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಗೃಹ ಮಂತ್ರಿಗಳು, ದಯವಿಟ್ಟು ಇಂಥವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಬೇಕು. ಮಾನ್ಯ ಕಂದಾಯ ಅಧಿಕಾರಿಗಳು ಇಂಥವ್ರ ಮೇಲೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು. ಏನು ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ಇಂಥ ದಗಾಕೋರರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರನ್ನು ಈ ಕೂಡಲೇ ಗಡಿಪಾರು ಮಾಡ್ತಕ್ಕಂಥದ್ದು ಅಥವಾ ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಈ ಬಡವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಏನು BBMP ಪಟ್ಟಿ ಏನಿದೆ ಆ ಪಟ್ಟಿಯ ಫಲಾನುಭವಿಗಳನ್ನು ತಾವೇನೇ ಖುದ್ದು ಭೇಟಿ ಮಾಡಿ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂಥ ನಿವೇಶನವನ್ನು ಕೊಡಬೇಕು. ಒಂದು ವೇಳೆ ಇವತ್ತು ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದದ ಚಳುವಳಿಯ ದೂರನ್ನು ಕೊಟ್ಟಿರ್ತಕ್ಕಂಥ ಏನು ಈ ಫಲಾನುಭವಿಗಳು ಇವರಿಗೆ ಏನಾದರೂ ತಾವೇನಾದರೂ ನ್ಯಾಯ ಕೊಡಲಿಲ್ಲ ಅಂತ ಹೇಳಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು BBMP ಆಯುಕ್ತರ ಕಚೇರಿ ಮುಂದೆ ಮುಂದಿನ ದಿನಗಳಲ್ಲಿ ಬೃಹತ್ತಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾ ಈ ಕೂಡಲೇ ಕ್ರಮ ಕೈಗೊಂಡು ಏನು ಯಾರೋ ದುಡ್ಡನ್ನು ತೆಗೆದುಕೊಂಡು ಮೋಸ ಮಾಡಿದ್ದಾರೆ ಅವನ ಮೇಲೆ ಗೂಂಡಾ ಕಾಯ್ದೆಯಲ್ಲಿ ಈ ಕೂಡಲೇ ಬಂಧಿಸಿ ಬಡವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಒತ್ತಾಯವನ್ನು ಮಾಡುತ್ತೆ. ಕೆಂಬತ್ತಹಳ್ಳಿ ಸರ್ವೆ ನಂಬರ್ನಲ್ಲಿ 55ರಲ್ಲಿ ನಾವು ಸುಮಾರು ಸತತವಾಗಿ ಒಂದು 7-8 ವರ್ಷದಿಂದ ಹೋರಾಟ ಮಾಡಿದ್ದೀವಿ ನಮ್ಮ ಸಂಘಟನೆಯಿಂದ. ಇವತ್ತು ಅವರು ಬಂದಿಲ್ಲ ಇವರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರನ್ನ ಹಿಂಗಿಡಿಸ್ಕೊಂಡು ಅವ್ರು ಯಾರಿಗೆ ಬೇಕೋ ಅವ್ರಿಗೆ ನಿಜವಾದ ಫಲಾನುಭವಿಗಳಿಗೆ ಒಬ್ರಿಗೂ ಯಾವುದೂ ಸೈಟ್ ದೊರಕಲಿಲ್ಲ. ಎಲ್ಲಿಂದನೋ ಕರ್ಕೊಬಂದು ಅವ್ರ ಹತ್ರ 5 ಲಕ್ಷ 10 ಲಕ್ಷ ರೋಲ್ ಕಾಲ್ ಮಾಡಿಕೊಂಡು ಮನೆ ಇವರೇ ಕಟ್ಟಿ ಕೊಡುವಂಗೆ, ಬೇರೆ ಏನು ನೀರು ಹೊಡಿಯೋಂಗಿಲ್ಲ, ಆಲ ಬೆಳಕು ತರೋಂಗಿಲ್ಲ, ಅವ್ರೇನು ಕಟ್ಟುವಂಗಿಲ್ಲ. ಎಲ್ಲ ಅವರೇ ಸ್ವಯರ್ಜಿತ ಮಾಡಿ ಇವ್ರು ಕೊಡುವಂಗೆ 9 ಲಕ್ಷ ಕೊಡಿ 8 ಲಕ್ಷ ಕೊಡಿ ಅಂತ ರೋಲ್ ಕಾಲ್ ಮಾಡ್ಕೊಂಡು ಕಟ್ತಾವ್ರೆ. ನಾವು ಇದರಿಂದ ನಮ್ಮ ಹೆಸರು ಪಟ್ಟಿಲಿದ್ದ ದೆಸೆಯಿಂದ ನಮ್ಮ ಸಂಘಟನೆಯಿಂದ ನಮ್ಗೆ ಈ ಥರ ಅನ್ಯಾಯ ಆಗಿದೆ, ನೀವು ಯಾಕ್ರಪ್ಪ ಈ ಥರ ಮಾಡ್ತಾಯಿದ್ದೀರಿ ಅಂತ ಕೇಳಲಿಕ್ಕೆ ನೀವು 10 ಲಕ್ಷ ಕೊಡಿ ಕಟ್ಕೊಡ್ತೀವಿ, ಇಲ್ಲಾಂದರೆ ಜಾಗಕ್ಕೆ ಬಂದರೆ ನಿಮ್ಮನ್ನೆಲ್ಲ ಮರ್ಡರ್ ಮಾಡ್ತೀವಿ ಅಂತೇಳಿ ಎದುರಿಸ್ತು. ಹಂಗಾಗಿ ನಾವು ನಮ್ಮ ಸಂಘಟನಾ ಸಂಸ್ಥೆಗೆ ನಾವು ಒಂದು ದೂರು ನೀಡಿದ್ವಿ, ಈ ಥರ ಪರಿಸ್ಥಿತಿ ಇದೆ ಅಂತ. ನಮ್ಮ ಸಂಘ ಸಂಸ್ಥೆಯವರು ಬಂದು ಕೈ ಹಿಡಿದ್ರು. ಯಾಕೆಂದರೆ ನಿಮಗೆ ಈ ಥರ ಅನ್ಯಾಯ ಆದಮೇಲೆ ನಾವೆಲ್ಲ ಇದ್ಕೊಂಡು ಹೆಂಗಂದ್ರು ಅವರು ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ನಿಂತ್ಕೊಂಡು ನಮ್ಮ ಸಂಘದವ್ರು ಎಲ್ಲರೂ ಹೋರಾಟ ಮಾಡಿದ್ರು. ಆ ಜಾಗಕ್ಕೆ ಬಂದರು. ಕೇಳಿದಾಗ ನಿಮ್ಮವೆಲ್ಲ ಲೀಸ್ಟ್ ಇಲ್ಲ ಅಂತ ಸಂಘಟನೆಯವ್ರಿಗೆ ಹೇಳಿದ್ರು. ಇಲ್ಲದೇರೂ ಸರ್ಕಾರಿ ಜಾಗ ಅಂದರೆ ಆಶ್ರಯ ಯೋಜನೆಗೆ ಅಲರ್ಟ್ ಆಗಿ ಸುಮಾರು ಇವಾಗ ಒಂದು 15 ವರ್ಷದ ಹಿಂದೆ ಅಲರ್ಟ್ ಆಗಿರೋದು. ಆಶ್ರಯ ಯೋಜನೆಗೆ 15-20 ವರ್ಷದ ಹಿಂದೆ ಅಲರ್ಟ್ ಆಗಿರೋದು. ಅದನ್ನು ಏನು ಮಾಡಿದ್ರು ಇವರು, ಸರ್ಕಾರ BBMP ಹೊತ್ತಿಗೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. DC ಅವ್ರ ಹ್ಯಾಂಡ್ ಓವರಲ್ಲಿ ಇತ್ತು. DC ಅವ್ರನ್ನ ಬಲವಂತ ಮಾಡಿ ಎಲ್ಲರೂ ಸೇರಿ ಸಂಘಟನೆಯವರೆಲ್ಲ ಒತ್ತಡ ಮಾಡಿ ಇದನ್ನು BBMPಗೆ ಹ್ಯಾಂಡ್ ಓವರ್ ಬರೋಂಗೆ ಮಾಡಿದ್ರು. ಮಾಡಿದಾಗ ಇವ್ರಿಗೆ ಕಂಡು ಬಂದು ಏನು ಮಾಡಿದ್ರು, ಅಲ್ಲಿರ್ತಕ್ಕಂಥ ಸಿದ್ಧಲಿಂಗಪ್ಪ ಮತ್ತು ಕೃಷ್ಣಪ್ಪ